ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಬಸವರಾಜ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರ ರೆಕ್ಟಿಫೈರ್ ಬಗ್ಗೆ. ಬೈಕ್ ದ ರೆಕ್ಟಿಫೈರ್ ಸ್ಪ್ಲೆಂಡರ್ ಇರ್ಬೋದು, ಹೋಂಡಾ ಶೈನ್ ಇರ್ಬೋದು, ಸ್ಪ್ಲೆಂಡರ್ ಪ್ರೋ ಇರ್ಬೋದು, ಈ ಲೇಟೆಸ್ಟ್ ಮಾಡೆಲ್ ಇಗ್ನಿಷನ್ ಕೀ 2 ವೈರ್ ಇರುವಂತ ಎಲ್ಲ ರೆಕ್ಟಿಫೈರ್ ಬಗ್ಗೆ ಒಂದ್ ಸಣ್ಣ ಮಾಹಿತಿ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ಹಳೆಯ ರೆಕ್ಟಿಫೈರ್ ಹೋಗಿದ್ಯೋ ಇಲ್ಲೋ ಅದನ್ನ ನಾವು ಒಂದು ಮಾಹಿತಿ ತಗೊಂಡು ಹೊಸದ ಹಾಕ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಒಂದು ಮಲ್ಟಿಮೀಟರ್ ಮತ್ತೆ ಒಂದು ಬ್ಯಾಟ್ರಿ ಈ ರೀತಿ ಒಂದು ಸಾಕೆಟ್ ಇರುತ್ತೆ. ನಿಮ್ಮ ಹತ್ರನೂ ಕೂಡ ನೋಡ್ಬೋದು ನೀವು. ಇದು ಸ್ಪ್ಲೆಂಡರ್ ಪ್ರೋ ಹೋಂಡಾ ಶೈನ್ ಗೆ ಇದು ಸೇಮ್ ವೈರ್ ಕಲರ್, ಒಂದು ರೆಡ್, ಒಂದು ವೈಟ್, ಒಂದು ಗ್ರೀನ್, ಇದು ನ್ಯೂಟ್ರಲ್. ಓಕೆನಾ? ಇದು ಹೆಡ್ಲೈಟ್ ಗೆ, ನಿಮ್ಮ ಹೆಡ್ಲೈಟ್ ಸ್ವಿಚ್ ಗೆ. ಓಕೆ, ಇವಾಗ 4 ವೈರ್ ನ ಸಾಕೆಟ್, ನಿಮ್ದು ಓಲ್ಡ್ ವೈರಿಂಗ್ ಒಳಗಿರುವಂತ ಒಂದು ಯಾವ್ದಾದ್ರು ಸಾಕೆಟ್ ಅನ್ನ ಕಟ್ ಮಾಡ್ಕೊಳ್ರಿ, ಸ್ಕಿನ್ ಮಾಡ್ಕೊಳ್ರಿ. ಆಯ್ತಾ? ಸ್ಕಿನ್ ಮಾಡ್ಕೊಂಡ ನಂತರ ನೋಡ್ರಿ, ಇದು ಕನೆಕ್ಷನ್ ನೀವು ನೋಡಿರ್ಬೋದು. ಇದು ಒಂದು ಮ್ಯಾಗ್ನೆಟ್ ನಿಂದ ಇನ್ಪುಟ್, ಬೈಕ್ ಒಳಗೆ ಫಿಟ್ ಇದ್ದಾಗ ಹೇಳ್ತಾ ಇದೀನಿ. ಮ್ಯಾಗ್ನೆಟ್ ನಿಂದ ಇನ್ಪುಟ್, ಇದು ನ್ಯೂಟ್ರಲ್ ಅಂದ್ರೆ ಎರ್ತ್. ಆಯ್ತಾ? ಇದು ಬ್ಯಾಟ್ರಿಗೆ ಹೋಗುತ್ತೆ, ಇದು ಹೆಡ್ಲೈಟ್ ಹೋಗುತ್ತೆ. ಇದು ಹೆಡ್ಲೈಟ್ ಬಿಟ್ಟು ಹಾಕ್ರಿ, ಇದು ಟೆಸ್ಟಿಂಗ್ ಬೇಡ. ನಮ್ಗೇನ್ ಬೇಕು ಬ್ಯಾಟ್ರಿ ಚಾರ್ಜಿಂಗ್ ಬಗ್ಗೆ ಮಾತ್ರ ಇವತ್ತೊಂದು ಮಾಹಿತಿ ತಗೊಳ್ಳೋಣ. ಒಂದು ಬ್ಯಾಟ್ರಿ ತಗೊಳ್ರಿ, ಇದನ್ನ ಮೈನಸ್ಗೆ ಕನೆಕ್ಷನ್ ಕೊಡ್ರಿ. ಈ ವೈಟ್ ವೈರ್ ಇದೆಲ್ಲ ಇದನ್ನ ಪ್ಲಸ್ಗೆ ಕನೆಕ್ಷನ್ ಮಾಡಿ. ಒಂದು ಹಳೆಯ ರೆಕ್ಟಿಫೈರ್ ಇದು ಶಾರ್ಟ್ ಆಗಿದೆಯೋ ಚಲೋ ಅದು ಎರಡನೇ ವಿಚಾರ ನೋಡೋಣ. ಈ ರೀತಿ ಕೊಟ್ಟ ನಂತರ ಈ ರೀತಿ ನಾವು ಕಲೆಕ್ಷನ್ ಮಾಡ್ಕೊಂಡು ಈ ಒಂದು ರೆಡ್ ವೈರ್ ಇದೆಲ್ಲ ಬ್ಯಾಟ್ರಿಗೆ ಹೋಗುತ್ತಲ್ಲ, ರೆಡ್ ವೈರ್ ಬೈಕ್ ಒಳಗಿದ್ದಾಗ ಇದನ್ನೇನ್ ಮಾಡ್ಬೇಕು, ಮಲ್ಟಿಮೀಟರ್ ಅನ್ನ 20 ವೋಲ್ಟ್ಗೆ ಸೆಟ್ ಮಾಡ್ಕೋಬೇಕು. 20 ವೋಲ್ಟ್. ಓಕೆನಾ? ಸೆಟ್ ಮಾಡಿದ ನಂತರ ನೀವು ಇಲ್ಲೊಂದು ಕನೆಕ್ಷನ್ ಕೊಡ್ರಿ, ಪಾಸಿಟಿವ್ ರೆಡ್ಗೆ, ನೆಗೆಟಿವ್ ಇದಕ್ಕೆ ಕೊಡಿ. ಎಷ್ಟು ಬರ್ತಾ ಇದೆ ನೋಡ್ರಿ, ಮಲ್ಟಿಮೀಟರ್ ಒಳಗೆ ನೋಡಪ್ಪ ಎಷ್ಟಿದೆ, 2 ವೋಲ್ಟ್ ಮಾತ್ರ ತೋರಿಸ್ತಾ ಇದೆ. ಹೌದಾ? ರೆಕ್ಟಿಫೈರ್ 2 ವೋಲ್ಟ್ ಇದ್ರೆ ಬ್ಯಾಟ್ರಿ ಬೇಗನೆ ಚಾರ್ಜ್ ಆಗುದಿಲ್ಲ ಬೈಕ್ ನಲ್ಲಿ ಫಿಟ್ಟಿಂಗ್ ಇದ್ದಾಗ ಅಥವಾ ರನ್ನಿಂಗ್ ಮಾಡುವಾಗ. ವೀಕ್ ಆಗಿದೆ ಇದು. ಒಂದು ವಸ್ತು ಚೆಕ್ ಮಾಡ. ಈಗ ನೋಡ್ರಿ, ರೆಡ್ ಕನೆಕ್ಷನ್ ಹೇಗಿದೆ ಹಾಗೆ ಇದೆ. ಆಯ್ತಾ? ಹೊಸ ರೆಕ್ಟಿಫೈರ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದೆ ನಾನೀಗ. ಇವಾಗ ನೋಡ್ರಿ, ಮಲ್ಟಿಮೀಟರ್ ತೋರ್ಸಪ್ಪ. ಎಷ್ಟು ಬಂತು? 12 ವೋಲ್ಟ್ ಬಂತು. 12 ವೋಲ್ಟ್ ಆಯ್ತು ಅಂದ್ರೆ ಇದು ಪವರ್ಫುಲ್ ನಿಮ್ಮ ಬ್ಯಾಟರಿಯನ್ನ ಚಾರ್ಜ್ ಮಾಡುತ್ತೆ ಅಂತ ಅರ್ಥ. ಯಾವ್ದು? ಈ ರೆಕ್ಟಿಫೈರ್. ಒಂದು ವೇಳೆ ಟೋಟಲಿ ಡೆಡ್ ಇದ್ರೆ ಇದನ್ನು ಕೂಡ ಈ ರೀತಿನೂ ಟೆಸ್ಟ್ ಮಾಡಬಹುದು ನೀವು. ಮಲ್ಟಿಮೀಟರ್ ಇಲ್ಲದೆ ಇರೋರು ನೋಡ್ರಿ, ಹೇಳ್ತೇನೆ. ಮಲ್ಟಿಮೀಟರ್ ಇಲ್ಲ ಅಂತ ತಿಳ್ಕೊಳ್ರಿ, ಇದೇ ಕನೆಕ್ಷನ್ ನ ಈ ರೀತಿ ಒಂದು ಹೋಲ್ಡರ್ ರೆಡಿ ಮಾಡ್ಕೊಡ್ರಿ, ಒಂದು ಬಲ್ಬ್ ಇರಲಿ. ಇದನ್ನ ಈ ರೀತಿ ಕನೆಕ್ಷನ್ ಹಾಕೊಡ್ರಿ, ಸಾಕು. ಆಯ್ತಾ? ನೋಡ್ರಿ, ಇಲ್ಲೇ ಈ ರೀತಿ ನೋಡಿ, ಅರ್ಥ ಆಯ್ತಲ್ಲ? ಮೈನಸ್. ಓಕೆನಾ? ಈ ರೀತಿ ಈಗೂ ನಾವು ಟೆಸ್ಟ್ ಮಾಡಬಹುದು. ನೆಕ್ಸ್ಟ್, ಒಂದು ವೇಳೆ ಶಾರ್ಟ್ ಆಗಿರುವಂತ ಇದು ಬಿಡಿ, ಹೊಸದು ಇದು ಶಾರ್ಟ್ ಆಗಿರುವಂತ ರೆಕ್ಟಿಫೈರ್ ಫಿಟ್ ಮಾಡ್ತೇನೆ. ಇಲ್ಲ, ಡೆಡ್ ಆಗಿದೆ ಅಂತ, ಬ್ಯಾಟ್ರಿ 000 ಏನು ಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ ಬೈಕ್ ಒಳಗೆ ಈ ರೆಕ್ಟಿಫೈರ್ ಇದ್ರೆ. ಇದೇ ರೀತಿ ಟೆಸ್ಟ್ ಮಾಡಬಹುದು ನಾವು ರೆಕ್ಟಿಫೈರ್. ನಾವು ಹೊಸದು ಖರೀದಿ ಮಾಡೋಕ್ಕೂ ಮುನ್ನ ಬೈ ಚಾನ್ಸ್ ಇದು ಚೆನ್ನಾಗಿದ್ದು ಕೂಡ ನಾವು ಹೊಸ ರೆಕ್ಟಿಫೈರ್ ತಗೊಂಡ್ ಬಂದ್ವಿ, ಅವರು ರಿಟರ್ನ್ ತಗೊಳ್ಳಿಲ್ಲ ಅಂತ ಹೇಳಿದ್ರ ಮೆಕ್ಯಾನಿಕ್ಗೂ ಸಮಸ್ಯೆ, ಗ್ರಾಹಕರಿಗೂ ಸಮಸ್ಯೆ ಆಗುತ್ತಾ. ಆ ರೀತಿ ಅದಕ್ಕಾಗಿ ನಾವು ಈ ರೀತಿ ಒಂದ್ ಸಣ್ಣ ಮಾಹಿತಿಯನ್ನ ನಿಮ್ಗೆ ಹಂಚ್ಕೊಂಡಿನಿ. ಈ ರೀತಿ ಫ್ರೆಂಡ್ಸ್, ಮುಂದಿನ ದಿನಮಾನದೊಳಗ BS6 ವೆಹಿಕಲ್ಸ್ ಬೈಕ್ ಗಳ ಬಗ್ಗೆ, ವೈರಿಂಗ್ ಬಗ್ಗೆ ಇರ್ಬೋದು, ಏನಾದ್ರೂ ನಮ್ಮ ಹತ್ರ ಕಂಪ್ಲೇಂಟ್ ಬಂದ್ರೆ ನಾವು ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ವಿಡಿಯೋ ಮಾಡಿ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾರೆಲ್ಲ ಬೈಕ್ ಇಟ್ಕೊಂಡಿದೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ನಮ್ಮೆಲ್ಲ ಮೆಕ್ಯಾನಿಕ್ ಬಂಧುಗಳಿಗೂ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡ್ರಿ. ಎಲ್ರಿಗೂ ನಮಸ್ಕಾರ.